ಯಾರಿಗೆ ಸಿಕ್ಕವಲ್ಲ ಅವರಂಥ ಪುಣ್ಯವಂತರೇ ಜಗತ್ತಿನೊಳಗೆ ಯಾರೂ ಇಲ್ಲ. 3 ಸಾಮಗ್ರಿ, 3 ವಸ್ತುಗಳು ಅಷ್ಟು ಸಾಮಾನ್ಯ ಸಿಗಂಗಿಲ್ಲ. ನಾ ಹೇಳೋ ಮಾತಲ್ಲ ಇದನ್ನ. ಆದ್ಯ ಜಗದ್ಗುರು ಶಂಕರಾಚಾರ್ಯರು ಬರೀತಾರೆ, 3 ವಸ್ತುಗಳು ಈ ಜಗತ್ತಿನೊಳಗೆ ಬಹಳ ದುರ್ಲಭ. ಎಷ್ಟು ದುರ್ಲಭ ಅಂತಂದ್ರೆ ಅದು ಭಗವಂತನ ಕೃಪಾ ಇದ್ರೆ ಮಾತ್ರ ಸಿಗ್ತಾವಂತ, ಸುಮ್ಮನೆ ಸಿಗಂಗಿಲ್ಲ. ಯಾರಿಗೆ ಪರಮಾತ್ಮನ ಕೃಪೆ ಅದ ಅವರಿಗೆ ಮಾತ್ರ ಸಿಗುತ್ತಾವ ಆ 3 ವಸ್ತುಗಳು. ಬಹಳ ದುರ್ಲಭ. ಜಗದ್ಗುರುಗಳು ಬರೀತಾರೆ ಶಂಕರಾಚಾರ್ಯರು ಏನಂತಂದ್ರ, ತ್ರಯಂ ಏವ ತದ್ದೇವಾನುಗ್ರಹ ಹೇತುಕಂ. ತ್ರಯಮೇವ ತದ್ದೇವಾನುಗ್ರಹ ಹೇತುಕಂ. ತ್ರಯಂ ಅಂದ್ರೆ 3. ಆ 3 ವಸ್ತುಗಳು ತದ್ದೇವಾನುಗ್ರಹ, ದೇವನ ಅನುಗ್ರಹ ಇದ್ರೆ ಮಾತ್ರ ಸಿಗುತ್ತವೆ, ಇಲ್ಲ ಅಂದ್ರೆ ಸಿಗಂಗಿಲ್ಲ. ತ್ರಯಂ ಏವ ತದ್ದೇವಾನುಗ್ರಹ ಹೇತುಕಂ. ಅವು 3 ಯಾವ್ರಿ ಅಂತಂದ್ರ, ಮೊದಲನೇದ್ದು ಹೇಳ್ತಾರ ಮನುಷ್ಯತ್ವಂ. ಈ ಮನುಷ್ಯ ದೇಹ ಏನದ ನೋಡ್ರಿ, ಅಂದ್ರ ಮನುಷ್ಯರಾಗೇನು ಹುಟ್ಟಿ ಬರ್ಬೇಕಾಗ್ಯದಲ್ಲ, ಬಂದೀವಲ್ಲ ನಾವು. ಇದು ಪರಮಾತ್ಮನ ಕೃಪೆ ಇದ್ದರ ಮಾತ್ರ ಮನುಷ್ಯರಾಗಿ ಹುಟ್ಟಾಕ ಬರ್ತದೆ. ಎಲ್ಲರಿಗೂ ಮನುಷ್ಯರಾಗಿ ಹುಟ್ಟಾಕ ಬರಂಗಿಲ್ಲ. ನಿಮ್ಮೂರಾಗ ಎಷ್ಟು ನಾಯಿಗಳಿಲ್ಲ? ನಾಯಿಗಳದಾವಿಲ್ಲ, ಸುಮ್ಮ ಓಡಾಡ್ತಾವ ಊರಾಗ. ನಿಮ್ಮ ಮನೆ ಮುಂದೆ ಬಂದ್ರೆ ಕಲ್ಲು ಒಗಿತೀರಿಲ್ಲ? ಮನೆ ಮುಂದೆ ಬಂದ್ರೆ ಏನು ಒಗ್ಯಂಗಿಲ್ರಿ, ಮನೆ ಒಳಗೆ ಬಂದ್ರೆ ಒಗಿತೀವ್ರಿ. ನೋಡ್ರಿ, ಎಷ್ಟೋ ನಾಯಿ ಅದಾವ ಹಳ್ಳಿ ಮಟ್ಟಾಗ, ಎಷ್ಟೋ ಹಂದಿ ಅದಾವಿಲ್ಲ ನಿಮ್ಮೂರಾಗ? ನಮ್ಮೂರಾಗ ಮಂದಿ ಎಟ್ಟ ಐತ್ರಿ, ಹಂದಿ ಇಲ್ರಿ. ಈ ಎಷ್ಟೋ ಊರಾಗ ಎಮ್ಮೆ ಅದಾವ, ಎತ್ತದಾವ, ಆಕಳದಾವ, ಕತ್ತದಾವ. ಮತ್ತು ಅವಕ್ಕೂ ದೇವರ ಹುಟ್ಟಿಸ್ಯಾಣ, ನಿಮಗೂ ದೇವರ ಹುಟ್ಟಿಸ್ಯಾಣ. ನಿಮಗೆ ಮನುಷ್ಯರನ್ನು ಮಾಡ್ಯಾನ, ಅವಕ್ಕೆ ಪ್ರಾಣಿ ಮಾಡ್ಯಾನ. ನೀವು ಪಾಡೋ ಅವು ಪಾಡೋ, ಯಾಕ್ರಿ ಸ್ವಾಮಿ? ಅವಕ್ಕೆ ಹೋಲಿಸ್ತೀರ ನಮಗೆ ತಂದಿರಿ. ಭಗವಂತ ನಮ್ಮನ್ನು ಮನುಷ್ಯರನ್ನು ಮಾಡ್ಯಾನಂತಂದ್ರ ನಮಗೆ ಪರಮಾತ್ಮನ ಕೃಪಾ ಅದ ಅಂತ ನೀವೆಲ್ಲ ತಿಳ್ಕೋಬೇಕು. ಅದರ ಸಲಗ್ಯಾರ ಅವನಿಗೆ ಒಂದಿಟ್ಟು ನೆನೆಸ್ಬೇಕ್ರಿ. ಮನುಷ್ಯರನ್ನ ಮಾಡಿ ಹುಟ್ಟಿಸ್ಯಾನಲ್ಲ, ನಾಯಿ ಮಾಡಿದ್ರಿ ಏನು ಮಾಡೋರಿದ್ರಿ? ಏನು ಮಾಡೋದದ್ರಿ ಸ್ವಾಮಿ? ಮನಿ ಅಡ್ಡಾಡೋದು ಮತ್ತೇನದ? ಬಾವು ಅಂತ ಹೇಳಿ, ಹೌದಿಲ್ಲ? ನಿಮಗೆ ಮನುಷ್ಯರಿಗೆ ಮಾಡ್ಯಾನ, ಮನುಷ್ಯರು ಮಾಡಿ ಹುಟ್ಟಿಸ್ಯಾನ. ಮತ್ತು ಎಲ್ಲರಿಗೂ ಕಣ್ಣು ಕೊಟ್ಟಾನ. ಕಣ್ಣದಾವಿಲ್ಲ ಎಲ್ಲರಿಗೆ? ಎಷ್ಟೋ ಮಂದಿನ ಕುಡ್ರನ್ನ ಮಾಡ್ಯಾರೇನಿಲ್ಲ? ಕಣ್ಣು ಇಲ್ಲದ್ದು ಅದಾವಿಲ್ಲ ಊರಾಗ ರಗಡ. ಮತ್ತು ನಿಮಗೆ ಕಣ್ಣು ಕೊಟ್ಟಾನ ಮನುಷ್ಯರಿಗೆ ಮಾಡಿ, ಕಿವಿ ಕೊಟ್ಟಾನ, ಕಾಲು ಕೊಟ್ಟಾನ. ಎಷ್ಟೋ ಮಂದಿಗೆ ಒಂದೊಂದು ಕಾಲಿಲ್ಲ, ಎಷ್ಟೋ ಮಂದಿಗೆ ಒಂದೊಂದು ಕೈ ಇಲ್ಲ. ಎಷ್ಟೋ ಮಂದಿ ಹುಚ್ಚರುಗತಿ ಅಡ್ಡಾಡ್ತಾವ. ನಿಮ್ಮನ್ನು ಶಾನ್ಯಾರನ್ನ ಮಾಡ್ಯಾನ. ಯಾಕೆ ನೆನೆಸಬಾರ್ದ್ರಿ ದೇವರಿಗೆ? ಮತ್ತೆ ಇಟ್ಟೆಲ್ಲ ಮಾಡ್ಯಾನಂದ್ರ ಎಲ್ಲನೂ ಕೊಟ್ಟವ್. ನಾ ಅದಕ್ಕೆ ಅಂತಿರ್ತೀನಿ ಮೇಲೆ ಆದವ್ರನ್ನ 6 ತಾಸು ರಾತ್ರಿಯಾಗ ನೆನೆಸ್ಬೇಕಂತ. ಮತ್ತು ಇವು ನಿಮಗೇನು ಮಾಡಿಲ್ಲ ದೇವ್ರ? ಇಟ್ಟು ಎಲ್ಲ ಕೊಟ್ಟಾನಲ್ಲ ಪರಮಾತ್ಮ. ಈ ದೇಹ ಅಂತಂದ್ರೆ ಅಷ್ಟು ಸರಳ ತಿಳ್ಕೊಬೇಡ್ರಿ, ಭಗವಂತ ಕೊಟ್ಟ ಪ್ರಸಾದ ಇದು. ಅದಕ್ಕೆ ಬಸವಣ್ಣವ್ರು ಬರೆದ್ರು ಏನಂತಂದ್ರ, ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಎಷ್ಟು ಚಂದ ಬರೀತಾರೆ ನೋಡ್ರಿ. ಯಪ್ಪ, ಕೆಡಿಸ್ಬೇಡ್ರು ಇದನ್ನ, ಇದು ಭಾಳ ಕಿಮ್ಮತ್ತಿಂದದಪ್ಪ. ನಿಮ್ಗೆ ಗೊತ್ತಿರ್ಬೇಕು, ದೇವ್ರ ಗುಡಿಯಾಗ ನೀವು ಹೋದ್ರಿ ಅಂದ್ರೆ ಯಾರು ಏನೂ ಅನ್ನಂಗಿಲ್ಲ. ಬರ್ರಿ 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 ಅಂತಾರ. ನಾಯಿ ಬಂದು ಅಂದ್ರೆ ಈಗ ಇಟ್ಟು ಮಂದಿ ಕೂತೀರಿ ಇಲ್ಲಿ ಪ್ರವಚನ ಕೇಳಾಕ, ಯಾರು ಬಂದ್ರಂದ್ರೆ ಒಬ್ರು ಬೇಡ ಅನ್ನಂಗಿಲ್ಲ. ಬರ್ರಿ ಬರ್ರಿ ಕೊಡ್ರಿ, ಬರ್ರಿ ಕೊಡ್ರಿ. ಇವತ್ತು ಭಾಳ ಸಂಬಂಧಿ ಬಂದಿರಿ. ಯಾಕೆ ಬಂದಿರಿ?
ಯಾಕೆ ಬಂದಿರಿ ಅಂದ್ರೆ ಏನು ರೀ ಸ್ವಾಮಿ, ನಮ್ಮೂರಿಗೆ ನಾವು ಬರಾಕ ನಿಂದ ತಕರಾರು ಯಾಕ? ನೀ ನಮ್ಮೂರವ ಅಲ್ಲ. ನಾ ಎಲ್ಲ ನಿಮ್ಮೂರವ ಅಲ್ಲ, ಬರೋಬರಿ. ನಿಮ್ಮೂರವ್ರ ನೀವು ಬಂದಿಲ್ಲ ಇಲ್ಲಿ ತನಕ. ಇಲ್ಲಿ ತನಕ ಬಂದಿಲ್ಲ ಅಂದ್ರೆ ಏನು ಸ್ವಾಮಿ? ಏನು ಉಂಡಿ ಏನು ನೀ ಮಾಡ್ತೇನೆ ನಮ್ಮ ಮನ್ಯಾಗ ಬಂದು? ಉಂಡಿ ಮಾಡ್ಬೇಕು. ಅವು ಬೇಸನ್ ಉಂಡಿ, ಬುಂದೇದು ಉಂಡಿ, ಅದೇನು ಒಂದ ಎರಡ? ಚಲೋ ಚಲೋ ಉಂಡಿ ಕಟ್ಟುದ್ರೆ ಬೀಗರಿಗೆ ಕಟ್ಟುದು, ಡೆಬ್ಬಿ 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 ಡೆಬ್ಬಿ. ಅವ್ರಿಗೆ ಮನ್ಯಾಗ ಗಂಡಗ ಮಕ್ಕಳಿಗೆ ಅವ ಹಿಟ್ಟಿನ ಉಂಡಿನ ಕೊಡೋದು. ಅವ ಗಂಡ ಅಮ್ಮ ಕೊಡ್ತಾವ. ಇಂಥವೇಕ ನಮಗ ಚಲೋ ಮಾಡಿದ್ದಿಲ್ಲ ಅವು ಕಟ್ಟಾಕ. ಇದು ಎಂಥ ಅನಿವಾರ್ಯ ಇರ್ಬೇಕತ್ತನ್. ರೊಕ್ಕ ಕೊಡುವುದು ನಾವು, ಎಲ್ಲ ಸಂತಿ ತರುವುದು ನಾವು, ತಿನ್ನೋದು ಮತ್ತು ಸಾಧಾನೆ. ಬುಂದೇದುಂಡಿ ಎಲ್ಲ ಕಟ್ಟಿದೀವಲ್ಲ, ಅದು ಅವು ನಿಮ್ಮ ಬೀಗ್ರೆ ಅಂತ ಇರ್ತಾವೆ. ನೀವು ಬುಂದೇದು ಕಟ್ಟುದು, ಅವು ಹಿಟ್ಟಿನ ತರೋದು, ಹಿಂಗೆ ಇರ್ತಾವ್ರಿ. ಅವು ಚಲೋನು ತರಬೇಕಲ್ಲ ಉಂಡಿ. ನೀವು ಒಟ್ಟು ಸರಳ ಅಲ್ಲ ಬಿಡ್ರಿ ಹೆಣ್ಮಕ್ಳು. ನೀವು ಅವ್ರು ಎಂಥವು ತಂದಿರ್ತಾರೆ ಅಂಥವೇ. ಅದ್ರಾಗ ಹೆಣ್ಮಕ್ಳು ಭಾಳ ಶಾನ್ಯಾರ ರೀ. ಶೀರಿ ಪಾರಿ ಜಂಪರ್ ಪೀಸ ಅದು ಮಾಡೋದು ಬತ್ತಂದ್ರೆ ನೋಡ್ಬೇಕು. ಅವ್ರು ಯಾವ್ದು ಮಾಡ್ಯಾರ ನೋಡ್ಲ ಮೊದಲು. ಆಕೆ ಎಂಥದ್ದು ಮಾಡ್ಯಾರ ನೋಡು. ನಾವು ಅಂಥದ್ದೇ ಮಾಡ್ಬೇಕು. ಜಂಪರ್ ಪೀಸ ಅಟ್ಟೆ. ಅವ್ರು ಟಿಪ್ ಟಾಪ್ ಅಂದ್ರೆ ನಾವು ಟಪ್ ಟಾಪ್. ಅವ್ರು ಸಾದಾ 20 ರೂಪಾಯಿದಂದ್ರೆ ನಾವು 10 ರೂಪಾಯಿದು. ಅಟ್ಟು ಶಾನ್ಯಾರ ನಮ್ಮ ಮೌಗಳು. ಗಂಡ್ಮಕ್ಳು ಅಂತಿರ್ತಾರೆ, ಅದಕ್ಕೇನಕತ್ತ ಚಲೋ ಅಂದ ನಿನಗೇನು ತಿಳ್ತೈತಿ ಸೋಮ್ಕೊಂಡ್ರು. ಮೊನ್ನೆಗೆ ಅಂಥದ್ದೇ ಮಾಡ್ಯಾಳ. ಅರಿವಿ ಆಯರೆ ಮಾಡ್ಬೇಕು ನೋಡ್ಬೇಕು. ನಮ್ಮ ಮೌಗಳು ಇಟ್ಟು ಶಾಣ್ಯಾರು ಇರ್ತಾರ. ಯಾರು ಒಬ್ರು ಶೀರಿ ದೊಡ್ಡ ಏನಾರ ಇರ್ಬೇಕು, ಆ ಮನಿ ಓಪನಿಂಗ್ ಇರ್ಬೇಕು, ಆಕೆ ಬಂದು ಶೀರಿ ಮಾಡ್ತಾಳೆ. ಅದು ಬಾಕ್ಸ್ ಭಾರಿ ಚಲೋ ಇರ್ತೈತೆ. ಒಳಗೆ ಶೀರಿ ಬಾದ ಬಾಕ್ಸ್ ಬಾ ಚಲೋ. ಎಲ್ಲ ಮುಗಿದ ಮೇಲತ್ತು, ಮನಿ ಓಪನಿಂಗ್ ಆದ್ಮೇಲತ್ತು ಅವು ಶೀರಿನ ಕಿತ್ತಾಕೋದು 2 ದಿವಸ ಹತ್ತದ್ರಿ. ಯಾರು ಯಾವ್ದು ಮಾಡ್ಯಾರ, ಯಾರು ಯಾವುದಿಲ್ಲ. ಆಕೆ ನೋಡಿದ್ಲು ಶೀರಿ ಪಾಡ್ ಕಾಂತದ ಅಂತ ತಿಳ್ಕೊಂಡು ಹಗರ್ಕ ತೆಗೆದು ನೋಡ್ತಾಳ. ಅದ್ರಾಗ 200 ರೂಪಾಯಿ ಶೀರಿ. ಆಕೆ ಅಂದ್ಲು 200 ಕೊಟ್ಟಾಳ. ಇದನ್ನೇನೂ ಮಾಡಬಾರ್ದು, ಹೆಂಗದ ಹಿಂಗೆ ಇಡ್ಬೇಕು. ಮುಂದೆ ಆಕೆದು ಬಂದಾಗ ಇದನ್ನ ಮಾಡ್ಬೇಕು. ಆಕಿಗೆ ಇದನ್ನೇ ಮಾಡೋದು. ಅವ್ರದ್ದು ಬೋರ್ ಮುತ್ತದಾರಿಗೆ ಮಾಡಿದ್ರು, ಈಕೆ ತೊಗೊಂಡು ಹೋದ. ಅದನ್ನು ಡೆಬ್ಬಿ ಬದಲು ಮಾಡಿದ್ಲು, ಅರಿಬಿ ಬೇರೆ ಮಾಡಿದ್ಲು. ಅದು ಮ್ಯಾಗಿಂದ ಬ್ಯಾಂಗಡಿದು ಇರ್ತೈತ್ಲೆ, ಆಕೆ ಹಸಿರು ಹಾಕಿದ್ಲು, ಈಕೆ ಕೆಂಪು ಹಾಕಿದ್ಲು. ಅದನ್ನು ಓದು ಕೊಡ್ತಾಳೆ. ಆಕೆ ಅಂದ್ಲು ಕೆಂಪು ಐತಿ ನೋಡುನು ಬೇರೆ ಚಲೋ ಕೊಟ್ಟಾಳ ಅಂತೇಳಿ ಬಿಚ್ಚು ನೋಡ್ತಾಳ. ಅದು ಅವು ಈಕೆ ಮತ್ತೆ ಅದನ್ನ ಕೊಟ್ಟಾಳ ನನಗೆ ಅಂದ್ಲಾಕಿ. ನೋಡುನು ಮತ್ತೇಳು ಮತ್ತೆ ಈಕೆ ಮಗಂದು ಏನೋ ಒಂದಿಟ್ಟು ಕಾರ್ಯ ಬತ್ತು, ಕೂಬ್ಸದ ಕಾರ್ಯ ಏನೋ ಬತ್ತು. ಮತ್ತಾಕೆ ಅದನ್ನು ನಿಮಗೆ ಹೇಳ್ತಾನೆ 50 ಸರಿ ಈಕಿಗೆ ಮಾಡಿದ್ರು. ಅದ ಶೀರಿ ಓಡ್ಯಾಡ ಹರಿದಿತ್ತು, ಉಟ್ಕೊಂಡು ಯಾರು ಹರಿಲಿಲ್ಲ ಅದನ್ನು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಓಡ್ಯಾಡೆ ಹರಿದಿತ್ತು, ಯಾರೂ ಉಟ್ಕೋಲಿಲ್ಲ ಅದನ್ನು. ಆಯರಿ ಮಾಡೋದ್ರಾಗ ಅಟ್ಟು ಶಾಣ್ಯಾರ ನಮ್ಮ ಮೌಗಳು. ಉಂಡಿ ಕಟ್ಟೋದ್ರಾಗ ಅಟ್ಟು ಶಾಣ್ಯಾರ ನಮ್ಮ ಮೌಗಳು. ಉಂಡಿ ಅದು ಎಲ್ಲ ಮಾಡೋದಿತ್ತು ರೀ ಸ್ವಾಮಿ, ಅದಕ್ಕೆ ನಾವು ಬಂದಿಲ್ಲ. ಇವತ್ತು ಬಸವನ ಅಪ್ಪಂದು ಮಂಗಳಾರತಿ ಅದ, ಇವತ್ತು ಸ್ವಾಮಾರ ಅದ, ಅದರಾಗ ಮತ್ತು ಶ್ರಾವಣ ಅದ. ಅದಕ್ಕೆ ಎಲ್ಲರೂ ಬಂದೀವಿ ರೀ ಸ್ವಾಮಿ. ಮತ್ತು ಅಲ್ಲಿ ಮುಚ್ಕೊಂಡು ಕೂತಾರ ಮಂದಿ ಮಂದೆಲ್ಲ ಹಿಂದ. ಈ ಕಡೆ ಮುಂದೆ ಕೊಂಡಿರ್ಬೇಕಲ್ರಿ ಅವ, ದೂರ ಹೋಗಿ ಕೂತಾರ ನಮ್ಮ ಮಗಳು. ಅದ ಮತ್ತು ಯಾರ ಇವು ಬೇರೆ ಈ ಕಾರ್ಯಕ್ರಮ ಇದ್ದು ಅಂದ್ರೆ ಆಗಾವ ಮುಂದೆ ಬಂದು ಕೊಂಡಿರ್ತಾರೆ. ಅನುಶ್ರೀ ಬಂದಾಳಂದ್ರೆ ಅನುಶ್ರೀ ಬಂದಾಳಂದ್ರೆ ಇವು ಮನುಷ್ಯರಿಗಳೆಲ್ಲ ಬಂದು ಮುಂದೆ ಕೊಂಡಿರ್ತಾವೆ. ಆಕೇನು ನಿಮ್ಕಿಂತ ಏನು ದೊಡ್ಡ ಅಲ್ರಿ. ಅವ್ರು ಯಾರು ಬಂದಾಗ ಮುಂದೆ ಕೊಂಡಿರ್ತಾರ. ಪ್ರವಚನ ಪುರಾಣ ಇದ್ರ ದೂರ ಹೋಗ್ಕೊಂಡಿರೋದು. ಅಲ್ಲಿ ಯಾವ್ರವ ಸ್ವಾಮಿ ಹಿಂಗೆ ಮಾಡೋದು. ಮತ್ತು ಯಾವ್ರವ ಸ್ವಾಮಿ ಬಂದಾನ. ಇವತ್ತು ಸೋಮವಾರದ ಶ್ರಾವಣದ ಬರೋಬರಿ. ನಾಳಿಂತರನೂ ಬರ್ರಿ, ಜೀವನದ ಸೂತ್ರಗಳನ್ನು ಕೇಳ್ರಿ. ಒಂದು 4 ಸಿಗಂಗಿಲ್ಲ ಇವು. ಅದಕ್ಕೆ ಮೊನ್ನೆ ನಮ್ಮ ರವೀಂದ್ರ ಸೋರ್ಗಾಮಿಯವ್ರು ಬಂದಾಗ ಹೇಳಿದ್ರಲ್ಲ ಒಂದು ಮಾತು, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಣ್ಣ, ಗಾಳಿ ನಿಮ್ಮ ಅಧೀನವಲ್ಲ. 13ನೇ ತಾರೀಕಿಗೆ ಮುಗಿತದ, 14ನೇ ತಾರೀಕಿಗೆ ಬರ್ರಿ ಅಂದ್ರೆ ನಾವು ಬರಂಗಿಲ್ಲ.
ಅಥವಾ ಒಂದು ದಿವಸ ಬಿಟ್ಟು ಒಂದು ದಿವಸ ಬಂದ್ರಂದ್ರೆ ನಿನ್ನೆ ಹೇಳಿದ ವಿಷಯ ನಿಮಗೇನೂ ಗೊತ್ತಾಗಂಗಿಲ್ಲ. ಬಹಳ ಚಂದ ಇರ್ತಾವ್ರಿ ಮಾತುಗಳು. ರತ್ನ ಮೌಕ್ತಿಕದಚ್ಚು ಕೂಡಲ ಸಂಘ. ಒಂದೊಂದು ಮಾತಿಗೆ ನೀವು 1 ಕೋಟಿ ರೂಪಾಯಿ ಕೊಡ್ತಾನಂದ್ರೂ ಸಿಗಂಗಿಲ್ಲ. ಅಂಥ ಜೀವನದ ಸೂತ್ರಗಳಿರ್ತಾವ. ಯಾರೂ ತಪ್ಪಿಸ್ಕೋಬೇಡ್ರಿ, ಯಾರೂ ತಪ್ಪಿಸ್ಕೋಬೇಡ್ರಿ. ನಾಳಿಂದ ಎಲ್ಲರೂ ಬರ್ರಿ, ಎಲ್ಲರೂ ಬರ್ರಿ. ಭಗವಂತ ಇವನ್ನೆಲ್ಲ ಎದಕ್ಕೆ ಕೊಟ್ಟಾನಂತೀರಿ? ಕಿವಿ ಅದಾವಿಲ್ಲ ನಿಮಗೆ? ಅವ ಯಾಕ್ರಿ ಸ್ವಾಮಿ ಕಿವಿ ಅದಾವಿಲ್ಲ ಕಣ್ಣು ಅದಾವಿಲ್ಲ ಅಂದ್ರೆ ಕಾಣುದಿಲ್ಲ ನಿಮಗೆ? ನೀವು ಹೇಳಿದೆಲ್ಲ ಕೇಳಾಗತ್ತದ. ಕಿವಿ ಅದಾವ ಯವ, ಕಿವಿ ಅದಾವ ಅಂದ್ರೆ ಎದಕ್ಕೆ ಕೊಟ್ಟಾನ ಗೊತ್ತದ? ಏನು ಪರಮಾತ್ಮ ಕಿವಿ ಬರೀ ಧಾರಾವಾಹಿ ಕೇಳಕ್ಕೆ ಕೊಟ್ಟಾನ ನಾವು? ಬರೀ ಸಿನಿಮಾ ಹಾಡಕ್ಕೆ ಕೇಳಕ್ಕೆ ಕೊಟ್ಟಾನ ನಾವು ದೇವ್ರ? ಇಲ್ಲ. ಬಸವಣ್ಣವ್ರು ಬರೀತಾರ, ಈ ಕಿವಿಯೊಳಗೆ ಏನು ತುಂಬ್ರಿಪ್ಪ ಅಂತಂದ್ರೆ, ಈ ಕಣ್ಣೊಳಗೆ ಏನು ತುಂಬ್ರಿಪ್ಪ ಅಂದ್ರೆ, ಈ ಬಾಯಿಯೊಳಗೆ ಏನು ತುಂಬ್ರಿಪ್ಪ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಕೀರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ಯವ್ವ, ಕಣ್ಣೊಳಗ ಆ ಪರಮಾತ್ಮನ ಮೂರ್ತಿಯನ್ನು ನೋಡ್ರಿ. ಬರೇ ಗಂಡನ್ ನೋಡ್ 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 ಮಕ್ಕಳು ನೋಡ್ರು ಅಕ್ಕ, ಇದನ್ನ ಬಿಟ್ರೆ ಬೇರೆ ಏನು ನೋಡ್ತೀರಿ ಹೇಳ್ರಿ ನೀವು? ಮನ್ಯಾಗ ಅವೇ ಒಂದಿಟ್ಟು ಎಲ್ಲ ಬಿಟ್ಟು ದೇವ್ರ ಕೋಲ್ಯಾಗ ಕುಂಡ್ರಿ. ಅದಾವಿಲ್ಲ ದೇವ್ರ ಕೋಲ್ಯಾರ? ಅಲ್ಲೇನದವ್ರು ಬರ್ಷನ್ ಕಟ್ಟಿಗೆ ಬಂದು ಕೂತಾನ ದೇವ್ರ. ಈ ದೇವ್ರ ಕೋಲೆಗಳೆಲ್ಲ ಹೋಗ್ಯಾವ್ರಿ ಈಗ. ಅಲ್ಲೇ ಬರ್ಷನ್ ಕಟ್ಟಿ ಮ್ಯಾಗ ಅರ್ಧ ಬರ್ಷನ್ ಕಟ್ಟಿ ಅರ್ಧ ದೇವ್ರದು. ಅಲ್ಲೇ ದೇವ್ರ ತೆಕ್ಕ ಶಿಂಕ. ಯಾವ್ದ್ರ ಶಿಂಕ? ನೀರಿಂದು ಬಾಂಡೆ ತಿಕ್ಕುವುದು. ಹಂಗ ಅದು ಸಿಡಿತಿರ್ತದ ಪಾಪ ದೇವ್ರಿಗೆ. ಅವಕ್ಕೂ ಎಲ್ಲ ದಂಡಿಗೆ ಬಂದಾವು ದೇವ್ರುಗಳು. ನೋಡ್ಬೇಕು ನಿಮ್ಮ ಮನ್ಯಾಗ ಬೆಡ್ರೂಮ್ ಎಡ್ದೋಡ್ರಿರ್ತದ, ಸಂಡಸ್ ರೂಮ್ 4-4, ಬಾತ್ರೂಮ್ 6-6. ಇವಕ್ಕೆಲ್ಲ ಜಾಗದ 1-2 ಫುಟ್ ದೇವ್ರಿಗೆ ಜಾಗ ಇಲ್ಲ ನಿಮ್ಮ ಮನ್ಯಾಗ. ನಮ್ಮ ಹಿಂದಿನ ಮಂದಿ ಮನೆ ಕಟ್ಟಬೇಕಾದ್ರೆ ಮೊದಲು ದೇವ್ರ ಮನೆ ಕಟ್ತಿದ್ರು. ದೇವ್ರ ಮನ್ಯಾಗ ಫಸ್ಟ್ ನೈಟ್ ನಮ್ಮ ಹಿಂದಿನ ಮಂದಿದೆಲ್ಲ. ಈಗಿನೂ ಇಲ್ರಿ, ಈಗಿನೂ ಎಲ್ಲ ದೇವ್ರ ಕೊಲೆನೂ ಇಲ್ಲ, ಅಲ್ಲೇ ಬರ್ಷನ್ ಕಟ್ಟಿಗೆ. ಯವ್ವ, ಯಾವ ಮನ್ಯಾಗ ದೇವ್ರಿಗೆ ಜಾಗ ಇಲ್ಲ ಆ ಮನ್ಯಾಗ ಏನಿರ್ತದೆ? ದೆವ್ವಿನ ಮನೆ ಅದು. ದೇವರ ಮಣಿನ ಇಲ್ಲ ಅಂದ್ರೆ ಆ ಮಣಿಗೆ ಮಣಿ ಅನ್ನೋದು ಹೆಂಗ? ಮಣಿ ಅನ್ನೋದು ಹೆಂಗ್ರಿ? ಮೊದಲು ನಿಮ್ಮ ಮನ್ಯಾಗ ದೇವರಿಗೆ ಜಾಗ ಕೊಡ್ರಿ. ದೇವರಿಗೆ ಜಾಗ ಕೊಟ್ಟು ದೇವರಿಗೆ ಒಂದು ಬೇರೆ ಮಣಿ ಮಾಡ್ರಿ. ದೇವ್ರ ಮಣಿ ಮಾಡಿ ಅಲ್ಲಿ ದೇವ್ರು ಇರ್ತಾವಲ್ಲ, ಒಳಗೆ ಹೋಗಿ ದೇವ್ರ ಕೋಲೆ ಬಾಗಲು ಹಿಕ್ಕೊಂಡು ಕಣ್ಣು ಮುಚ್ಕೊಂಡು 5 ನಿಮಿಷ ಕುಂತ ಧ್ಯಾನ ಮಾಡ್ರಿ. ಹೇ ಪಾಂಡುರಂಗ, ಹೇ ಪರಮಾತ್ಮ, ಹೇ ಸಿದ್ಧಾರೂಢ, ನನ್ನ ಬದುಕಿಗೆ ಬೆಳಕಾಗೋಯಪ್ಪ. ಬೇಡ್ರಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ಸಿದ್ಧಾರೂಢರ ಫೋಟೋ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬಸವಣ್ಣನವರ ಫೋಟೋ ಕಣ್ಣು ತುಂಬ ನೋಡ್ರಿ. ಹೇ ಪಾಂಡುರಂಗ, ನಾನು ಬದುಕಿದ್ದ ನಿನ್ನ ಸಲುವಾಗಿ ಸಿದ್ಧಾರೂಢ, ನಿನ್ನ ಕೃಪಾ ಐತಂತ ನಾನು ಬದುಕೀನಿ, ನಿನ್ನ ಕೃಪಾ ಐತಂತ ನಾನು ನೋಡಾಕತ್ತೀನಿ, ನಾನು ತಿನ್ನಾಕತ್ತೀನಿ, ನಾನು ಅಡ್ಡಾಡಕತ್ತೀನಿ. ಎಷ್ಟೋ ಮಂದಿ ಕೈ ವಾಂಕಾಯಿ ಕೂತಾವ್ರಿ, ಮಂದಿ ತಿನ್ನಿಸ್ತಾವ ಗೊತ್ತದಲ್ಲ ನಿಮಗೆ? ಲಕ್ವಾ ತಿನ್ನಾಕ ಬರಂಗಿಲ್ಲ. ಮತ್ತು ನಮಗೆ ತಿನ್ನಾಕ ಬರ್ತದಂದ್ರೆ ಅವನ ಕೃಪಾ ಅದಲ್ಲ. ಅದಕ್ಕೆ ದೇವ್ರ ಮುಂದೆ ಹೋಗಿ ಕುಂತ, ಹೇ ಪರಮಾತ್ಮ, ನಿನ್ನ ಆಶೀರ್ವಾದ ನನ್ನ ಮೇಲೆ, ನನ್ನ ಗಂಡನ ಮೇಲೆ, ನನ್ನ ಮಕ್ಕಳ ಮೇಲೆ, ನನ್ನ ಸಂಸಾರದ ಮೇಲೆ ನಿನ್ನ ಕೃಪಾ ಇರಬೇಕು ತಂದೆ. ನೀನು ನಮ್ಮ ಮಣಿಯೊಳಗೆ ಇದ್ದಿ ಅಂತಂದ್ರೆ ನಮ್ಮ ಮಣಿ ಚಂದ ನಡೀತದೆಯಪ್ಪ, ನಕ್ಕೋಂತ ಇರ್ತೀವಿ. ನೀನೇ ಇರಲಿಲ್ಲ ಅಂದ್ರೆ ನಮ್ಮ ಗತಿ ಏನು ಪರಮಾತ್ಮ? ಬೇಡ್ರಿ ದೇವ್ರ ಮುಂದೆ ಕುಂತ. ಒಬ್ಬರ ದೇವ್ರ ಕೊಲೆ ಕುಂತೀರಿ ಕಣ್ಣು ಮುಚ್ಕೊಂಡ? ಕೈ ಹತ್ತಿರ ನೋಡು ಯಾರ? ಇಲ್ಲ. ದೇವ್ರ ಮನ್ಯಾಗ ನೀವು ಯಾರೂ ಹೋಗಂಗಿಲ್ಲ, ಧ್ಯಾನ ಮಾಡಂಗಿಲ್ಲ, ಅವನ್ನ ಬೇಡಂಗಿಲ್ಲ. ದೇವರತ್ಯಕ್ಕೆ ಹೋಗಿ, ಸಿದ್ಧಾರೂಢರತ್ಯಕ್ಕೆ ಹೋಗಿ ನಿಂತ, ಹೇ ಪರಮಾತ್ಮ, ಸಂತೋಷದಿಂದ ಕಣ್ಣೊಳಗೆ ನೀರು ಬರಬೇಕು. ಪಾಂಡುರಂಗ, ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಗಂಡನಿಗೆ ನನ್ನ ಬದುಕನ್ನು ಇಷ್ಟು ಚಂದ ನಡೆಸಿ ಅಂತಂದ್ರ, ಉಡಾಕ ಬಟ್ಟೆ, ಉಣ್ಣಾಕ ಊಟ, ನೋಡಾಕ ಕಣ್ಣ, ಇವನ್ನೆಲ್ಲ ಕೊಟ್ಟೆ ಅಂದರೆ ನಿನ್ನ ಕೃಪಾ ಆದ ಪರಮಾತ್ಮ. ನಾನು ಇರುತಕ್ಕ ಚಂದ ನನ್ನನ್ನು ಬದುಕಿಸೋ ದೇವರು ಅಂತ ತಿಳ್ಕೊಂಡ ಕಣ್ಣೊಳಗೆ ನೀರು ತಂದ ಅವನ ಜೊತೆಗೆ ಬಾಂಧವ್ಯವನ್ನು ಬೆಳೆಸ್ರಿಯಪ್ಪ.
ಇದೆಲ್ಲ ಕೊಟ್ಟವ ಪರಮಾತ್ಮ ಅದಾನ, ನಿಮ್ಮದೇನದ? ಎಲ್ಲ ಅವಂದದ. ಶರಣರು ಬರೀತಾರಲ್ಲ, ಎಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನುಂಡು ಅಣ್ಯರ ಹೊಗಳುವ ಕುಣ್ಣಿ ಮಾನವರ ನೇನೆಂಬೆ ರಾಮನಾಥ. ಯಾರ್ದದರಿ ಇದೆಲ್ಲ? ನಿಮ್ಮದದ? ಎಲ್ಲ ಪರಮಾತ್ಮಂದದ ರೀ. ನೀವು ಉಣ್ಣುವ ಅಣ್ಣ ಪರಮಾತ್ಮಂದದ, ನೀವು ಉಡುವ ಬಟ್ಟೆ ಪರಮಾತ್ಮಂದದ, ನೀವು ನಡೆದಾಡುವ ನೆಲ ಪರಮಾತ್ಮಂದದ, ನೀವು ಉಸಿರಾಡುವ ಗಾಳಿ ಪರಮಾತ್ಮಂದದ, ನೀವು ಕುಡಿಯುವ ನೀರು ಪರಮಾತ್ಮಂದದ. ನೀವೆಲ್ಲ ಯಾರು ಭಗವಂತನನ್ನು ಮರೆತು ಬದುಕ್ತಿರಲ್ಲ, ನೀವು ಮನುಷ್ಯರೇ ಅಲ್ಲ. ಅಲ್ರಿ, ಕೊಟ್ಟವ್ರನ್ನ ನೆನೆಸಲಿಲ್ಲ ಅಂದ್ರೆ ಅವಾಗ ಮನುಷ್ಯ ಅಂತ ಅನ್ನೋದು ಹೆಂಗೆ ಹೇಳ್ರಿ ನೋಡೋಣ? ಮನುಷ್ಯ ಅಂತ ಅನ್ನೋದು ಹೆಂಗ? ಇದನ್ನೆಲ್ಲ ಯಾರು ಕೊಟ್ಟಾರ? ನೀವು ನಡೆದಾಡುವ ನೆಲ ಇದು ಭಗವಂತಂದು ಪರಮಾತ್ಮಂದದ ರೀ. ಏನು ನೀವು ತಂದಿರಿ ಬರುವಾಗ ತವ್ರ ಮನಿಂದ? ಗಾಂಡಿಗಾಡ್ ಚಲೋ ದೋತ್ರ ತಂದಿಲ್ಲ, ನೀವು ಇನ್ನು ತರ್ತೀರಿ ಆ ಭೂಮಿ? ಯಾಕ್ರಿ ಸ್ವಾಮಿ ದೋತ್ರ ಯಾಕೆ? ಅವು ಚಲೋ ಚಲೋ ಅಂಗಿ ಪ್ಯಾಂಟ 50,000 ಅರ್ಬಿ ಬದ್ದಲ್ಲ ಕೊಟ್ಟಿವ್ರಿ ನಾವು. ಅವಂಗ ಅರ್ಬಿ ಬದ್ದಲ್ಲ ಕೊಟ್ಟಿವಿ. ಯವ ಇದೆಲ್ಲ ನೀವು ಬರೋಕ್ಕಿಂತ ಮೊದಲು ಇತ್ತಿದು. ನೀವು ಹುಟ್ಟುಕ್ಕಿಂತ ಮೊದಲ ತಾಯಿ ಗರ್ಭದಿಂದ ಹೊರಗೆ ಬರೋಕ್ಕಿಂತ ಮೊದಲು ಭೂಮಿ ಇತ್ತು, ಗಾಳಿತ್ತು, ನೀರು ಇತ್ತು, ಬೆಳೆ ಇತ್ತು, ಎಲ್ಲ ಇತ್ತು. ಇದೆಲ್ಲ ಈಶಾವಾಶ್ಯಮಿದಂ ಸರ್ವಂ ಯತ್ ಕಿಂಚಿತ್ ಜಗತ್ಯಾಂ ಜಗತ್ ತೇನ ತೆಕ್ತೇನ ಭುಂಜಿತಾಃ ಮಾಗೃದ ಕಶ್ಯಶ್ವಿಧನಂ. ಈಶಾವಾಶೋಪನಿಷತ್ತು ಹೇಳ್ತದೆ. ಇದೆಲ್ಲ ಈಶನಾವಾಸವಿದು ಜಗವೆಲ್ಲವೂ. ನಮ್ಮ ಬಗೆ ಎಲ್ಲಟ್ಟಿಯವ್ರಂತ ಒಂದು ಹಾಡ ಬರದ ನೋಡ್ರಿ. ದೇವನಾಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ. ಇದೆಲ್ಲ ಪರಮಾತ್ಮನ ಆಸ್ತಿ ಅದ ರೀ. ಇದೆಲ್ಲ ಭಗವಂತಂದದ. ಇಷ್ಟನು ಕೊಟ್ಟಿಹುದು ಆತನ ಕರುಣೆ. ಇಟ್ಟರ ಕೊಟ್ಟಾನಲ್ಲ, ಅವನ ಕರುಣೆ ಅದಪ್ಪ. ನಿಮಗೆ ಗೊತ್ತಿರಲಿವ, ಒಂದು ತುತ್ತಿನ ಒಂದು ಹೊತ್ತಿನ ಊಟಕ್ಕಾಗಿ ಜಗತ್ತಿನೊಳಗೆ ಎಷ್ಟೋ ಮಂದಿ ತಾಟು ತಗೊಂಡು ಅಡ್ಡಾಡ್ತಾರೆ, ಗೊತ್ತಿರಲಿ ನಿಮಗ? ಒಂದು ಹೊತ್ತಿನ ಊಟಕ್ಕಾಗಿ 4-5 ತಾಸು ತಾಟ ತಗೊಂಡು ಅಡ್ಡಾಡ್ತಾವ ಎಷ್ಟೋ ಮಕ್ಕಳು ಜಗತ್ತಿನೊಳಗ. ನಿಮ್ಮ ಮನ್ಯಾಗ ಮೃಷ್ಟಾನ್ನ ಅಮೃತ ಕೊಟ್ಟಾನಂತಂದ್ರೆ ಅವನ ಕೃಪಾ ಐತಂತೀರೋ ಇಲ್ಲಂತೀರೋ? ನೀವು ಅವನ ಕೃಪಾ ಐತಂತೀರೋ ಇಲ್ಲಂತೀರೋ? ಅದಕ್ಕೆ ಉಣ್ಣುವಾಗ ಅವನ್ನ ನೆನೆಸಿ ಊಟ ಮಾಡ್ರಿ. ಉಣ್ಣುವಾಗ ತಾಟಿನೊಳಗೆ ನೀವು ಅನ್ನ ಹಾಕೊಂಡ್ರಿ ಅಂತಂದ್ರೆ ತಾಟಿನೊಳಗಿನ ಅನ್ನ ಬಾಯಿಯೊಳಗೆ ಹೋಗೋಕ್ಕಿಂತ ಮೊದಲು ಕಣ್ಣು ಮುಚ್ಚಿ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ನೀನು ನನಗೆ ಹೊಟ್ಟೆ ತುಂಬ ಅನ್ನ ಕೊಟ್ಟಿಯಪ್ಪ. ಈ ಈ ಋಣ ನಾನು ಹೆಂಗೆ ತೀರಿಸಲಿ ಪರಮಾತ್ಮ? ಹೆಂಗೆ ತೀರಿಸಲು ಯಪ್ಪ? ಬಹಳ ದೊಡ್ಡ ಪರಿಶ್ರಮ ಅದ ನಿಮ್ಮ ತಾಟಿನೊಳಗಿರ್ತಕ್ಕಂಥ ಅನ್ನಕ್ಕೆ. ಒಂದು ತುತ್ತಿನ ಅನ್ನಕ್ಕಾಗಿ ಎಷ್ಟೋ ತಾಯಂದಿರು, ಎಷ್ಟೋ ಮಕ್ಕಳು, ಎಷ್ಟೋ ಗಂಡು ಮಕ್ಕಳು ದೊಡ್ಡ ದೊಡ್ಡ ಸಿಟಿಯೊಳಗೆ ಬಾಗಲು ಮುಂದೆ ನಿಂದಿರ್ತಾರೆ. ಒಂದು ತುತ್ತ ಅನ್ನಕ್ಕಾಗಿ 100 ಮನೆ ಅಡ್ಡಾಡಬೇಕು. ಯಾರು ನೀಡ್ತಾರ, ಯಾರು ನೀಡಂಗಿಲ್ಲ. ನಮಗಿಷ್ಟೆಲ್ಲ ಕೊಟ್ಟಾನಂದ್ರೆ ಆತನ ಕರುಣೆ. ಇಷ್ಟನ್ನು ಕೊಟ್ಟಿಹುದು ಆತನ ಕರುಣೆ. ಈಗಲೇ ಬಿಡು ಎನ್ನೆ ಬಿಡಬೇಕಷ್ಟೇ. ಅವನು ಯಾವಾಗ ಹೇಳ್ತಾನೆ ಅವಾಗ ಬಿಡ್ಬೇಕಷ್ಟೇ. ಅದಕ್ಕೆ ಅವನ ಕೃಪಾದ ಇಂತಹ ಬಂಗಾರದಂಥ ಶರೀರ ಕೊಟ್ಟಾನೋ ಯಪ್ಪ ನಿಮಗ. ನಡೆದಾಡಕ್ಕೆ ಬರುವಂಥದ್ದು ಎಲ್ಲ ಎಷ್ಟು ವ್ಯವಸ್ಥಿತ ಮಾಡನ್ರಿ. ವಿಜ್ಞಾನಿಗಳಕ್ಕಿಂತಲೂ ದೊಡ್ಡ ವಿಜ್ಞಾನಿ ಪರಮಾತ್ಮ. ಕೈ ಕೊಟ್ಟಾನ ನಿಮಗೆ ಎರಡು ಕೊಟ್ಟಾನಲ್ಲ ಕೈ. ಮತ್ತು ಎಲ್ಲನೂ ಭಾಳ ಶಾನ್ಯಾರ ದೇವ್ರಿ. ಎಡ್ಡೆಡ್ ಯಾಕೆ ಕೊಟ್ಟಾನಂತಂದ್ರೆ ಕಣ್ಣು ಒಂದಾಗ ಕೊಟ್ರೆ ನಡೀತೈತಲ್ರಿ. 2 ಯಾಕೆ ಕೊಟ್ಟಾನಂದ್ರೆ ಇವು ಮಂದಿ ಬರೋಬ್ಬರಿ ಇರಂಗಿಲ್ಲ. ಏನು ಕಿನಾರ ಮಾಡ್ಕೊಂಡು ಒಂದು ಕಣ್ಣು ಕಳ್ಕೊಂಡು ಅಂದ್ರೆ ಒಂದರ ಇರಲಿ, ಮತ್ತು ಎಕ್ಸ್ಟ್ರಾ ಸ್ಪೇರ್ ಅಂತಾರಲ್ಲ. ಈಗ ಕಾರ್ಗಡೆ ನಾವು ಹೊಡಿತಿದ್ದೀವಿ ಅಂತಂದ್ರೆ ಹಿಂದೆ ಕಾರ್ಗಡದಾಗ ಇನ್ನೊಂದು ಗಾಲಿ ಇರ್ತದೆ. ಅಕಸ್ಮಾತ್ ಪಂಚರ್ ಆತಂದ್ರೆ ಅದನ್ನು ಜೋಡಿಸ್ಕೋರಿ ಹೋಗ್ರಿ. ಹಂಗೆ ಕಣ್ಣು 2 ಯಾಕೆ ಕೊಟ್ಟಾನಂದ್ರೆ ನೀವು ಮಂದಿ ಸುದ್ದಿರು ಮಂದಿ ಅಲ್ಲ, ಏನಾರ ಮಾಡಕ್ಕೆ ಹೋಗಿ ಕಣ್ಣಿಗೆ ಒಂದು ಕಳ್ಕೊಂಡ್ರಿ ಅಂದ್ರೆ ಇನ್ನೊಂದು ಎಕ್ಸ್ಟ್ರಾ ಇರಲಿ ಅಂತ ಕೊಟ್ಟಾನ. ಕಿಡ್ನಿ ಎಷ್ಟು ಕೊಟ್ಟಾನ್ರಿ? 2. ಈ ಶರೀರ ಒಂದು ಕಿಡ್ನಿ ಮ್ಯಾಗ ನಡೀತದ, ಒಂದು ಕಿಡ್ನಿ ಮ್ಯಾಗ ನಡೀತದ. ಆದ್ರೆ ಅವ್ನು ಗೊತ್ತದ ಈ ಮಂದಿ ಬರೋಬರಿಲ್ಲ. ಅರ್ಧ ವರ್ಷಕ್ಕೆ ಹೋಗಿ ಒಂದು ಬಾದ್ ಮಾಡ್ಕೋತಾವ.
ಅರ್ಧ ಆಯುಷ್ಯಕ್ಕೆ ಹೋಗಿ ಒಂದು ಬಾಂದ್ ಮಾಡ್ಕೋತಾವ. ಅದಕ್ಕೆ ಲಿವರ್ ರೀ, ಲಿವರ್ ಎಂಥದಿಟ್ಟು ಗೊತ್ತೇನು ದೇವ್ರು? ಕಿಡ್ನಿ ಎರಡೂ ಫೇಲ್ ಆದವು ಅಂದ್ರೆ ಮುಗೀತು ಮನುಷ್ಯಂದು. ಲಿವರ್ ಹಂಗಲ್ರಿ, ಲಿವರ್ ಏನತ್ತಂದ್ರೆ ಚಿಗಿತದ ಅದು ಮತ್ತೆ ವಾಪಸ್. ಈಗ ಕುಡಿದು 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 ಫಸ್ಟ್ ಫೇಲ್ ಆಗೋದು ಲಿವರ್ ರೀ. ಈ ಕುಡಿಯೋರು ಏನಿರ್ತಾರಲ್ಲ ಫಸ್ಟ್ ಫೇಲ್ ಆಗೋದು ಲಿವರ್. ಲಿವರ್ ಫೇಲ್ ಆಯಿತು ಅಂತಂದ್ರೆ, ಲಿವರ್ ಫೇಲ್ ಆಯಿತು ಅಂತಂದ್ರೆ ಲಿವರ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರಬೇಕು. ಕುಡಿಯೋರಿಗೊಂದು ಮಾತು ಹೇಳ್ತೀನಿ ಅಪ್ಪ, ಸಿಟ್ಟಿಗೆ ಬರಬೇಡ್ರಿ. ನೀವು ಶರೀ ಕುಡಿಯಂಗಿಲ್ಲೋ ಯಪ್ಪ,